ನಿನ್ನೆ ರಾತ್ರಿ ಹಾಸ್ಟೆಲ್ ಒಳಗಡೆ ಯುವಕ ಹೋಗಿದ್ದಾನೆ. ಯುವಕನನ್ನ ಗಮನಿಸಿದವರಿಂದ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ. ತಕ್ಷಣವೇ ಬಂದು ಕಿಡಿಗೇಡಿಯನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು. ಹುಡುಗಿಯರ ಹಾಸ್ಟೆಲ್ಗೆ ಸೆಕ್ಯೂರಿಟಿ ಇಲ್ವಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸಾಮಾನ್ಯವಾಗಿ ಲೇಡೀಸ್ ಹಾಸ್ಟೆಲ್ ಅಂತ ಬಂದಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿಗಳು ಇದ್ದೇ ಇರ್ತಾರೆ. ಇಲ್ಲಿ ಸೆಕ್ಯೂರಿಟಿ ಇರಲಿಲ್ವಾ? ಯಾವ ರೀತಿಯಾಗಿ ಒಳಗಡೆ ಬಂದ? ಬುರ್ಕಾ ಹಾಕೊಂಡು ಯಾವ ರೀತಿಯಾಗಿ ಒಳಗಡೆ ಬಂದ? ಇದೇ ಮೊದಲ ಅಥವಾ ಈ ಹಿಂದೆ ಈ ರೀತಿಯಾದಂತಹ ಪ್ರಕರಣಗಳು ಘಟನೆಗಳು ಆಗಿದ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇದೀಗ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆತನನ್ನ ಸೆರೆ ಹಿಡಿಯುವ ಕೆಲಸ ಆಗಿದೆ. ಎಲ್ಲ ಹುಡುಗಿಯರು ಸೇರ್ಕೊಂಡು ಆತನನ್ನ ಸೆರೆ ಹಿಡಿದು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮೊನ್ನೆ PG ಅಲ್ಲಿ ಒಂದು ದುರಂತ ಆಗಿತ್ತು. ಇಷ್ಟಾದ್ಮೇಲೂ ಕೂಡ ಈ PG ಹಾಸ್ಟೆಲ್ಗಳು ಎಚ್ಚೆತ್ಕೊಂಡಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಕಾಡುತ್ತೆ. PG ಒಳಗೆ ಹೋಗಿ ಹುಡುಗಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದು ಇವೆಲ್ಲವೂ ಕೂಡ ದೊಡ್ಡ ಸುದ್ದಿಯೇ ಆಗಿತ್ತು. ಇಷ್ಟಾದ್ಮೇಲೂ ಕೂಡ ಒಂದು ಸೆಕ್ಯೂರಿಟಿ ಅಂತ ಬಂದಾಗ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ವಿಚಾರದಲ್ಲಿ. ಪೋಷಕರು ಯಾವ ಧೈರ್ಯದ ಮೇಲೆ ಹಾಗಾದ್ರೆ ಈ ಹಾಸ್ಟೆಲ್ ಮತ್ತು PGಗಳಿಗೆ ವಿದ್ಯಾರ್ಥಿಗಳನ್ನು ಕಳಿಸ್ತಾರೆ? ಮತ್ತು ಇದು ಯಾವ ಹಾಸ್ಟೆಲ್, ಯಾವುದಾದ್ರೂ ಕಾಲೇಜಿಗೆ ಸಂಬಂಧಪಟ್ಟಿದ್ದ? ಇದೆಲ್ಲವೂ ಕೂಡ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಈತನ ಉದ್ದೇಶ ಏನಾಗಿತ್ತು? ಯಾರನ್ನಾದ್ರೂ ಮೀಟ್ ಮಾಡ್ಲಿಕ್ಕೆ ಬಂದಿದ್ನಾ ಅಥವಾ ಅಧಿಕ ಪ್ರಸಂಗತನವಾ, ಕುಡ್ದಿದ್ನಾ? ಇದು ತನಿಖೆ ಆದ್ಮೇಲೆ ಗೊತ್ತಾಗ್ಬೇಕಷ್ಟೇ.